ನಾವು ಕಪ್ ಗೆದ್ದಿರೋನು ಒಂದ್ಸತಿ ಆದ್ರೆ ಕಾಪಿ ಮಾಡಕ್ ಹೇಳಿ ಸಾಕು. ನಮ್ ರೆಕಾರ್ಡ್ಸ್ ಕಾಪಿ ಮಾಡ್ತಾರ ಕೇಳಿ. ಫಸ್ಟ್ ರೆಕಾರ್ಡ್ ಬ್ರೇಕ್ ಮಾಡ್ಲಿ ಆಮೇಲೆ ಕಪ್ಪು. ಧೋನಿ ಅಂದ್ರೆ ಏನ್ ಏಟ್ ಇಲ್ಲ, ಆದ್ರೆ ಧೋನಿನೇ, ಕೊಹ್ಲಿನೇ. 2008 ಇಂದ ಗೆದ್ದಿಲ್ಲ, 2025 ಗೆದ್ಬಿಡ್ತಾರಾ? ಇಷ್ಟು ವರ್ಷದ ಬಿಟ್ಬಿಡೋಣ, ಬರೀ ಲಾಸ್ಟ್ ಇಯರ್ ತಗೊಳ್ಳೋಣ. ಎಲ್ಲಿದ್ರು RCB ಫುಲ್ ಬಾಟಮ್, 0.1% ಚಾನ್ಸ್. ಅವ್ರನ್ನ ಲಾಸ್ಟ್ ಅಲ್ಲಿ ನಾವ್ ಹೆಂಗ್ ಕಳ್ಸ್ಬಿಟ್ಟು ಹೋದ್ವಲ್ಲ, ಅದೊಂದೇ ಫೀಲ್ ಸಾಕು. ಇವಾಗ RCB ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಈ ಮಂತು. ಇವಾಗ ನೀವು ಇಲ್ಲಿ RCB ಫ್ಯಾನ್ಸ್ ಕೂಡ ಇದ್ದೀರಾ, CSK ಫ್ಯಾನ್ಸ್ ಕೂಡ ಇದ್ದೀರಾ. ಸೊ RCB ಬಗ್ಗೆ ಏನ್ ಹೇಳ್ತೀರಾ? RCB ಈ ಸಲ ಕಪ್ ನಮ್ದೇ. ಅದೇ ಹೇಳೋದು, ಈ ಸಲ ಕಪ್ ನಮ್ದೇ. ಈ ಸರಿ ಕಪ್ ನಮ್ದೇ. ಅದು ನೀವೇನ್ ಹೇಳ್ತೀರಾ? ಏನಿಲ್ಲ, ಅದು ಹೋಪ್ ಇಸ್ 5th ಕಪ್ ಇದೆ. ಇನ್ನ ಅಪ್ಕಮಿಂಗ್ ಕಪ್ ವೆಯ್ಟ್ ಮಾಡ್ತೀವಿ. ಋತುರಾಜ್ ಗೈಕ್ವಾಡ್ ಹಸ್ ಕಮ್ ಇನ್ ಫಾರ್ಮ್. ಅವರು ಲಾಸ್ಟ್ ಟೈಮ್ ಬಿಟ್ಟಿದ್ದನ್ನ ಈ ಸತಿ ತಗೋಬೇಕಂತಿದ್ವಿ. ಅಂಡ್ ನ್ಯೂ ಪ್ಲೇಯರ್ಸ್ ಇದ್ದಾರೆ, ರವಿಚಂದ್ರ ಅಶ್ವಿನ್ ಎಲ್ಲ. ಸೊ ವಿ ಹೋಪ್ ಫಾರ್ ಬೆಟರ್, ವಿನ್ ಆಗ್ಬೇಕಂತಿದ್ವಿ. ನೀವೇನ್ ಹೇಳ್ತೀರಾ? ಅವ್ರು ಸೋತ್ರೇನೋ ಅದೇ ಹೇಳ್ತೀವಿ ಅಂದ್ರು. ನಮ್ ಸೋಲ ಮಾತೇ ಇಲ್ಲ. ಈ ವರ್ಷ ನಮ್ದೇ ಕಪ್ಪು. 17 ವರ್ಷದಿಂದ ಈ ಸಲ ಕಪ್ ನಮ್ದೇ ಅಂತ ಹೇಳ್ತಾ ಇದಾರೆ. ಈ ವರ್ಷ ನಾವು ಹೊಡೆದ್ಬಿಟ್ಟು ಆಮೇಲೆ ಈ ನೆಕ್ಸ್ಟ್ ವರ್ಷ ಅದೇ ಹೇಳ್ತಾರೆ, ನಾವು ಗೆಲ್ತೀವಿ. ಲಾಸ್ಟ್ ಇಯರ್ 2 ಸೀಸನ್ ನೀವು ಕಪ್ಪೆಲ್ಲ ಹೊಡೆದ್ರು, ನಾವ್ ಇರ್ಲಿಲ್ಲ. ಎಲ್ಲಿ ಹೊಡೆದ್ರೆ ಕಪ್ಪು? ಈ ಸೀಸನ್ ನಾವು ಗೆಲ್ತೀವಿ ಅಷ್ಟೇ. ಈ ಸರಿ RCB ಕಪ್ ಗೆಲ್ಲಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೀವೇನ್ ಹೇಳ್ತೀರಾ? ಕಪ್ಪೇ ಬೇಡ, ಫ್ಯಾನ್ಸ್ ನಾವು ಎಮೋಷನ್. RCB ಅಂದ್ರೆ RCB ಕಪ್ ಗೆದ್ದಿಲ್ಲ ಅಂದ್ರು ಎಲ್ಲರ ಮನ್ಸ್ ಗೆದ್ದಿದ್ಯಲ್ಲ, ಅಷ್ಟು ಸಾಕು. ಹಿಂದೆ 100 ಜನ ಮಾತಾಡ್ತಾರೆ, ಮುಂದೆ ಮಾತಾಡೋರು ಯಾರು? RCB ಬಗ್ಗೆ ಮಾತಾಡ್ಬೇಕು ಅಂದ್ರೆ ಗಟ್ಸ್ ಇರ್ಬೇಕು. ನಮ್ಗೇನಿಲ್ಲ, ಲೈಕ್ ಧೋನಿಸ್ ಲಾಸ್ಟ್ ಟೈಮ್ ಹಿ ವಿಲ್ ಗಿವ್ ಇಸ್ ಬೆಸ್ಟ್. ಅಂಡ್ ಋತುರಾಜ್ ಗೈಕ್ವಾಡ್ ಆಸ್ ಐ ಟೋಲ್ಡ್ ಬಿಫೋರ್, ಅವ್ರು ಬೆಸ್ಟ್ ಕೊಡ್ಲೇಬೇಕು. ಹಿ ಇಸ್ ದ ಕ್ಯಾಪ್ಟನ್ ಅಂಡ್ ಹೋಪ್ ಫಾರ್ ಬೆಸ್ಟ್. ಅವ್ರು ಈ ಸತಿ ಕಪ್ ನಮ್ದೇ ಸಿಗತ್ತೆ. CSK ಅವ್ರದ್ದು ಕಪ್ ಅಂತಿದ್ದಾರೆ. ಟ್ಯಾಗ್ ಲೈನೇ ಚೇಂಜ್ ಮಾಡ್ಕೊಬಿಟ್ರು ನಮ್ದು. ಅವರಿಗೆ ನಿಮ್ದು ವಿಜಲ್ ಕೊಡು, ನಮ್ದು ಈ ಸಲ ಕಪ್ ನಮ್ದೇ. RCB ಕಡೆಯಿಂದ ಅವ್ರು RCB ಡೈಲಾಗ್ ಅವ್ರು ಕಾಪಿ ಮಾಡ್ತಾವ್ರೆ. ಈ ಸರಿ ಕಪ್ ನಮ್ದೇ ನಾವ್ ಹೇಳದ್ ಬಿಟ್ಟು ಅವ್ರು ಹೇಳ್ತಾವ್ರ ತಿರ್ಗಾ ಅದನ್ನ. ಡೈಲಾಗ್ ಕಾಪಿ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದಾರೆ. ಮ್ಯಾಮ್ ನಾರ್ಮಲ್ ಆಗಿ ಮಾತಾಡೋ ವಿಷಯಗಳ ಇದೀವಿ. ನಾವು ಕಪ್ ಗೆದ್ದಿರೋನು ಒಂದ್ಸತಿ ಆದ್ರೆ ಕಾಪಿ ಮಾಡಕ್ ಹೇಳಿ ಸಾಕು. ನೀನ್ ಹೇಳ್ತಿರೋದು RCB ಅವ್ರ ಕಪ್ ಗೆಲ್ಲಕ್ಕಾಗಲ್ಲ ಅಂತ. ಅದೇ RCB ಅವ್ರ ಕಪ್ ಗೆಲ್ಲಕ್ಕಾಗಲ್ಲ ಅಂತಿದ್ದಾರೆ. ನಮ್ ರೆಕಾರ್ಡ್ಸ್ ಕಾಪಿ ಮಾಡ್ತಾರ ಕೇಳಿ. ಫಸ್ಟ್ ರೆಕಾರ್ಡ್ ಬ್ರೇಕ್ ಮಾಡ್ಲಿ ಆಮೇಲೆ ಕಪ್ಪು ನೋಡೋಣ. ಏನ್ ರೆಕಾರ್ಡ್ ಬ್ರೇಕ್ ಮಾಡ್ಬೇಕು? 973 ರನ್ಸ್ ಅದು 2016 ವಿರಾಟ್ ಕೊಹ್ಲಿ. ಅದ್ ಬ್ರೇಕ್ ಮಾಡ್ಲಿ ಯಾರಾದ್ರೂ. ಒಬ್ರು ಆರೆಂಜ್ ಕ್ಯಾಪ್, ಅದಿನ್ನ ಜಸ್ಟ್ 1 ಪಾಯಿಂಟ್ ಅಷ್ಟೇ, ಇನ್ನ ತುಂಬಾ ಇದೆ. ಆರೆಂಜ್ ಕ್ಯಾಪ್ ಅಷ್ಟೇ ಇವಾಗ ಋತುರಾಜ್ ಗೈಕ್ವಾಡ್, ನೀನ್ ಅಶ್ವಿನ್ ಅಂದೇನ ಬಾ ಮಾತಾಡ. ಕ್ಯಾಪ್ಟನ್ ರಜತ್ ಪಟ್ಟಿದಾರ್ ಈ ಸಲ ಅವ್ರ ಸ್ಪಿನ್ನರ್ಸ್ಗೆಲ್ಲ ಧೂಳ್ ಎಪ್ಸ್ಬಿಡ್ತಾನೆ ಅಷ್ಟೇ. ಸ್ಪಿನ್ನರ್ಸ್ ಏನ್ ಹೇಳ್ತೀರಾ? ಋತುರಾಜ್ ಗೈಕ್ವಾಡ್ ಹೆಡ್ ಟು ಹೆಡ್ ಅಶ್ವಿನ್ ಅಲ್ಲಿ 3 ಸತಿ ಔಟ್ ಆಗಿದ್ದಾರೆ. ಸೊ ಆನ್ಸರ್ ಕೊಟ್ಟಾಗೈತೆ. ರೆಕಾರ್ಡ್ ನ ಬ್ರೇಕ್ ಮಾಡಿ ಫಸ್ಟ್ ಅಂತ ಹೇಳ್ತಿದ್ದಾರೆ ಅವರು. ಯಾವ ರೆಕಾರ್ಡು? ನಮ್ದು 5 ಕಪ್ ಇದೆ, ಅದ್ರಲ್ಲಿ ಒಂದೇ ಒಂದು ಕಪ್ಪು ಬೇಡ. ಚೇಪೋಕಲ್ಲಿ RCB ಲಾಸ್ಟ್ ಗೆ 2008 ಆ ರೆಕಾರ್ಡ್ ಬ್ರೇಕ್ ಮಾಡ್ಲಿ ಅವರು. 2008 ಮಾತಾಡ್ತಾ ಇದಾರೆ ಚೇಪೋಕಲ್ಲಿ ಗೆಲ್ತೀವಿ ಅಂತ, ಇಲ್ಲರಿಗೂ ಗೆದ್ದಿಲ್ಲ. ಆ ರೆಕಾರ್ಡ್ ಬ್ರೇಕ್ ಮಾಡ್ಲಿ. ಚಿನ್ನಸ್ವಾಮಿಲಿ ಧೋನಿ ಇದೆ, ವಿರಾಟ್ ಕೊಹ್ಲಿ ಅಂತ ಹೈಯೆಸ್ಟ್ ಆವರೇಜ್ ಇರೋದು. ಆ ರೆಕಾರ್ಡ್ ಬ್ರೇಕ್ ಮಾಡ್ಲಿ. ಚೇಪೋಕ್ ಅದು ಬಿಟ್ಟು ಬೇರೆ ಮಾತಾಡಲ್ಲ. ಅದು 2 ವರ್ಷ ಬ್ಯಾನು ಅಷ್ಟೇ ಅವ್ರು ಮಾತಾಡಕ್ಕಾಗೋದು. ಹೈಯೆಸ್ಟ್ ಆವರೇಜ್ ಇರೋದು ಧೋನಿದು. ವಿರಾಟ್ ಕೊಹ್ಲಿ 91, ಧೋನಿದು ಆಲ್ಮೋಸ್ಟ್ 100+ ಇದೆ. ಚಿನ್ನಸ್ವಾಮಿಲಿ ಹೈಯೆಸ್ಟ್ 6 ಧೋನಿ ಹೊಡೆದಿರೋದು 110 meters ಲಾಸ್ಟ್ ಸೀಸನ್ ಲಾಸ್ಟ್ ಬಾಲ್. ಇದ್ರ ಮೇಲೆ ಏನು ಮಾತಾಡೋಕ್ಕಾಗಲ್ಲ. ನಮ್ಮ ಕಾಂಪಿಟೇಟರ್ಸ್ ಇದ್ರೆ MI ಅಷ್ಟೇ. ಸುಮ್ಮನೆ ಕಪ್ ಗೆಲ್ದಿರೋರ ಹತ್ರ ಏನು ಯೂಸ್ ಇಲ್ಲ. ಕಪ್ ಗೆಲ್ದಿರೋ ಹತ್ರ ಮಾತಾಡಿ ಏನು ಯೂಸ್ ಇಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ ಅವರು. ವಿರಾಟ್ ಕೊಹ್ಲಿ ಒಬ್ಬೊಂದು Instagram ಫಾಲೋವರ್ಸ್ ಮೀನ್ಸ್ ಅವ್ನ ಫ್ಯಾನ್ ಬೇಸ್ ನ ಇವ್ರು ಇಡೀ ಟೀಮ್ ಸೇರಿದ್ರು ಮಾಡಕ್ಕಾಗಲ್ಲ. ಅದು ಒಬ್ನೇ ಸಾಕು ನಮ್ಮ RCB ಗೆ. ಇದು ಅವ್ರ ಟೀಮ್ ಕ್ಯಾಪ್ಟನ್ ಯಾರೋ ಗಾಯಕ್ವಾಡ್, ಅವರು ಧೋನಿನ್ ಫಾಲೋ ಮಾಡ್ತಾ ಇಲ್ಲ, ವಿರಾಟ್ ಕೊಹ್ಲಿನ್ ಫಾಲೋ ಮಾಡ್ತಾ ಇದಾರೆ Instagram ಅಲ್ಲಿ. ಅದು ಮೇನು, ಅದು ತಿಳ್ಕೊಳ್ರಿ, ಗೊತ್ತು ಅಂತ ತಿಳ್ಕೊಳ್ರಿ. ಅದನ್ನ ಚೆಕ್ ಮಾಡ್ಕೊಳಕ್ ಹೇಳಿ ಅವ್ರಿಗೆ. ನೋಡು, ನಿಮ್ ಕ್ಯಾಪ್ಟನ್ ಪ್ರೆಸೆಂಟ್ ಕ್ಯಾಪ್ಟನ್, ನಿಮ್ ಪಾಸ್ಟ್ ಕ್ಯಾಪ್ಟನ್ ಫಾಲೋ ಮಾಡ್ತಾರೆ Instagram ಅಲ್ಲಿ. ವಿರಾಟ್ ಕೊಹ್ಲಿ ಫಾಲೋ ಮಾಡ್ತಾ ಇದಾರೆ ಅಷ್ಟೇ. ನಮ್ಗೆ ಧೋನಿ ಅಂದ್ರೆ ಏನ್ ಏಟ್ ಇಲ್ಲ, ಆದ್ರೆ ಧೋನಿನೇ, ಕೊಹ್ಲಿನೇ ಅಷ್ಟೇ ಹೇಳ್ಬೋದು. ಆಮೇಲೆ RCB ಫ್ಯಾನ್ಸ್ ನಾನು ಇವರು ಕೊಹ್ಲಿ ಬಗ್ಗೆ ಏನೋ ತಪ್ಪು ಮಾತಾಡಿಲ್ಲ. ಎಂಟೈರ್ RCB ಟೀಮ್ ಬಗ್ಗೆನೇ ಹೇಳ್ತಾ ಇರೋದು. ಕೊಹ್ಲಿ ಇಂಡಿಯನ್ ಪ್ಲೇಯರ್, ಹೇಟ್ರೇಡ್ ಯಾರು ಟುವರ್ಡ್ಸು ಇಲ್ಲ. ಅವರು ನಮ್ಗೆ ಲಾಸ್ಟ್ ಸೀಸನ್ ಧೋನಿ ವೆಯ್ಟ್ ಮಾಡ್ತಾ ಇರ್ಬೇಕಾದ್ರೆ ಹ್ಯಾಂಡ್ ಶೇಕ್ ಮಾಡಕ್ಕೆ ಬರಲಿಲ್ಲ. ಅದೊಂದು ವೆಂಜನ್ಸ್ ಇದ್ದೇ ಇದೆ. ಲಾಸ್ಟ್ ಇಯರ್ ನಡೆದಿದ್ದು ವೆಂಜನ್ಸ್ ಇದ್ದೇ ಇದೆ. ಈ ವರ್ಷ ನಾವು ಹೇಳಿದ್ರೆ ತಪ್ಪಾಗುತ್ತೆ, ನಾವು ಮಾಡಿ ತೋರಿಸ್ತೀವಿ ಅಷ್ಟೇ. ಮಾಡಿ ತೋರಿಸ್ತೀರಾ ಅಷ್ಟೇ. ಈ ಸರಿ ವಿನ್ ಅವ್ರು ಮಾಡೇ ತೋರಿಸ್ತಾರಂತೆ. ನಾವ್ ಒಂದ್ ಹೇಳಕ್ ಇಷ್ಟ ಬೀಳ್ತೀವಿ, ಅವರಲ್ಲಿ ಒಂದು ರೆಕಾರ್ಡ್ ಇದೆ, ನಾವ್ ಅದನ್ನ ಬ್ರೇಕ್ ಮಾಡಕ್ ಯಾವತ್ತೂ ಆಗೋದು ಇಲ್ಲ.
ನಾವು ಮಾಡೋದು ಇಲ್ಲ. ಆ ರೆಕಾರ್ಡ್ ಏನು ಅಂತ ಹೇಳ್ಬೇಕಾ? 2 ವರ್ಷ ಬ್ಯಾನ್ ಆಗವ್ರೆ, ನಾವ್ ಆ ತರ ಆಗೋದಿಲ್ಲ. ಅದೇ ನಮ್ ಖುಷಿ. ಹಾ, ಜೈ RCB, ಈ ಸಲ ಕಪ್ ನಮ್ದೇ. ರೆಕಾರ್ಡ್ ಬ್ರೇಕ್ ಮಾಡಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಅವ್ರ ರೆಕಾರ್ಡ್ ನಮ್ಮ ಕೈಲಿ ಬ್ರೇಕ್ ಮಾಡೋಕ್ಕಾಗಲ್ಲ. 49 ಆಲ್ ಔಟ್, ಇದಕ್ಕಿಂತ ಏನು ಬೇಕು? ಅದೇ ಆ ರೆಕಾರ್ಡ್ ನಮ್ಗೆ ಬ್ರೇಕ್ ಮಾಡಕ್ ಇಷ್ಟ. ಲೀಸ್ಟ್ ಕೌಂಟು ಒಂದು ರೆಕಾರ್ಡ್ ಬೇಡ, ಅದು ಬ್ರೇಕ್ ಮಾಡಕ್ ಆಗಲ್ಲ. ಅದು ರೆಕಾರ್ಡ್ ಆಗಿ ಇಟ್ಕೋತೀವಿ ಹೆಮ್ಮೆಯಿಂದ. 49 ಹೆಮ್ಮೆಯಿಂದ ರೆಕಾರ್ಡ್. RCB ಫ್ಯಾನ್ಸ್ ಫೈನಲ್ ಆಗಿ ಏನ್ ಹೇಳ್ತೀರಾ? ಮ್ಯಾಚ್ ಸ್ಟಾರ್ಟ್ ಆಗುತ್ತೆ, ಸೊ ಎಷ್ಟು ಖುಷಿಯಲ್ಲಿ ಇದ್ದೀರಾ? ಸೊ ಎಷ್ಟು ವೆಯ್ಟ್ ಮಾಡ್ತಿದ್ದೀರಾ ಮ್ಯಾಚ್ ಸ್ಟಾರ್ಟ್ ಆಗಲಿ ಅಂತ ಹೇಳಿ? ಇದರಲ್ಲೇ ಗೊತ್ತಾಗುತ್ತೆ. ನಾವು ಇನ್ನೂ ಮ್ಯಾಚ್ ಇನ್ನೂ 20 ಸಮಥಿಂಗ್ ಡೇಸ್ ಇದೆ. ಇವಾಗಲೇ ಎಷ್ಟು ಜೋಶಲ್ಲಿ ಇದ್ದೀವಿ. ಮ್ಯಾಚ್ ಸ್ಟಾರ್ಟ್ ಆದಾಗ ಎಷ್ಟು ಜೋಶಲ್ಲಿ ಇರ್ತೀವಿ ನಿಮಗೆ ಗೊತ್ತಾಗುತ್ತೆ. ಫುಲ್ ಈ ರೇಂಜಿಗೆ ವೆಯ್ಟ್ ಮಾಡ್ತಿದ್ವಿ, ಜಾಸ್ತಿ ಕಾಯ್ತಾ ಇದೀವಿ. ಫ್ಯಾನ್ಸ್ ಅಂತೂ ಜಾಸ್ತಿನೇ ವೆಯ್ಟ್ ಮಾಡ್ತಿದ್ರೆ, ನೀವು ಎಷ್ಟು ವೆಯ್ಟ್ ಮಾಡ್ತಿದ್ದೀರಾ? Feb 23 ಚೇಪಾಗಲ್ಲಿ ತಲಧರಿಸನಂ, ಧೋನಿ ಆನ್ ಸ್ಟ್ರೈಕ್. ಈ ಇಡೀ RCB ಕ್ರೌಡ್ನ ಅವತ್ತು ಎಲ್ಲೋದಲ್ಲಿ ನೋಡ್ತೀರಾ ನೀವು? ಕನ್ಫರ್ಮ್. ಸ್ಟೇಡಿಯಂ ಫುಲ್ ಎಲ್ಲೋ ಆಗಿ ಇರುತ್ತೆ. ನಾಟ್ ಓನ್ಲಿ ಇನ್ ಚೇಪಾಕ್, ಅದರ್ ಸಿಟೀಸ್ ಹೋದ್ರೂ ಸಿಮಿಲರ್ ಆಗಿ ಕಾಣಿಸುತ್ತೆ. ಸೂನ್ ಚಿನ್ನಸ್ವಾಮಿಲ್ ಟರ್ನ್ ಇಂಟು ಎಲ್ಲೋ. ಸೂನ್ ಚಿನ್ನಸ್ವಾಮಿಲ್ ಟರ್ನ್ ಇಂಟು ಎಲ್ಲೋ. ಚಿನ್ನಸ್ವಾಮಿಯಲ್ಲಿ ಕೂಡ CSK ಫ್ಯಾನ್ಸೇ ಜಾಸ್ತಿ ಇರ್ತಾರೆ ಅಂತ ಹೇಳ್ತಿದ್ರೆ. ಎಲ್ಲೋ ಅದೊಂದು 25% ಅಷ್ಟೇ. 75% ಇಟ್ ಟರ್ನ್ ಇಂಟು ರೆಡ್ ಅಷ್ಟೇ. ಒಳಗೆ RCB ಹೊರಗೆ CSK ಎಲ್ಲ ನಮ್ದು ಒಂದೇ. ಅಯ್ಯೋ ನೋಡಿದೀನಿ ಮಚ್ಚ, ಮೊನ್ನೆ WPL ಅಲ್ಲೇ ಇಲ್ಲಿ ವಿರಾಟ್ ಕೊಹ್ಲಿ ಮೇಲ್ CSK ಮೇಲ್ RCB ಏನ್ರೋ ಇದಲ್ಲೇ ಒಂದ್ ಬಾಳ್ರು ಪಕ್ಕದ ಮನೆ ಅಂಕಲ್ ನಾ ಅಪ್ಪ ಅನ್ನೋದು ಯಾವ ಲೆಕ್ಕನೋ? ಸೈಡು ಹುರ್ಕೊಂಡವ್ರೆ. ಏನ್ ಹೇಳ್ತೀರಾ ಅವ್ರು ಹೇಳಿದ್ದಕ್ಕೆ? ನನ್ನ ಒರಿಜಿನ್ ತಮಿಳ್ನಾಡು, ನಾನು ಸಪೋರ್ಟ್ ಮಾಡೋದು CSKಗೆ. ಅವ್ರು ತಪ್ಪು ಅನ್ಕೊಂಡ್ರೆ ನಮ್ಮ ಡ್ಯಾಡಿ ನಾವು ಡ್ಯಾಡಿ ಅಂತಾನೆ ಕರೆಯೋದು. ಅವ್ರು ಡ್ಯಾಡಿ ಅಂತಿದ್ದಾರೆ. 17 ವರ್ಷದಿಂದ ಅವ್ರ ಡ್ಯಾಡಿ ಏನು ಮಾಡೇ ಇಲ್ಲ ಅವ್ರಿಗೆ. ಸೊ ಇದಕ್ಕಿಂತ ಏನು ಬೇಕು? 18ನೇ ವರ್ಷನೂ ಏನು ಮಾಡಕ್ ಹೋಗಲ್ಲ. ಫಿನಿಶ್. ಏನು ಮಾಡಕ್ಕಾಗಲ್ಲ ಅಂತ ಹೇಳ್ತೀರಾ? 18 ವರ್ಷಕ್ಕೂ ಕೂಡ ಏನಂತಿದ್ದಾರೆ? ನೆಕ್ಸ್ಟ್ ಈಗ 17 ವರ್ಷ ಕೂಡ ನಿಮ್ ಡ್ಯಾಡಿ ಏನು ಮಾಡಿಲ್ಲ, ಇನ್ ನೆಕ್ಸ್ಟ್ ಈ ವರ್ಷ ಕೂಡ ಏನು ಮಾಡಕ್ ಆಗಲ್ಲ. ಇವತ್ತು 18 ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಅದು. ಈ ವರ್ಷ ನೋಡಿ ಆಮೇಲೆ ಮಾತಾಡಿ. ಕಪ್ಪೇನ್ ಬೇಡ ಅನ್ವಲ್ಲ, ಸಾಕು. ಇದೆ ನಮ್ಮ ಎಕ್ಸೈಟ್ಮೆಂಟ್. ಫ್ಯಾನ್ಸ್ಗಳು ಮನ್ಸು ಗೆಲ್ತಾರಲ್ಲ, ಅದೇ ಸಾಕು. ಅದೇ ದೊಡ್ಡ ಜಸ್ಟ್ ಒನ್ ಓವರ್ ಆಡೋದ್ ನೋಡೋದು ಒಂಥರ ಬೇರೆ ಫೀಲ್ ಅಷ್ಟೇ, ಇನ್ನೇನ್ ಬೇಡ. ಬ್ರೇಕ್ ಮಾಡ್ಲಿ ನಮ್ದು ಅಷ್ಟೇ. ಅನ್ಬಾಕ್ಸ್ ಇವೆಂಟ್ ಬ್ರೇಕ್ ಮಾಡ್ಬೇಕು. ಅವ್ರ ಆಡಿಯನ್ಸ್, ನಿಮ್ ಆಡಿಯನ್ಸ್ ನಮ್ಮ ಅನ್ಬಾಕ್ಸ್ ಇವೆಂಟ್ ನ ಬೀಟ್ ಮಾಡಿ ಸಾಕು. ರಿಟೈರ್ಡ್ ಆಗ್ತೀನಿ ಅಂತ ಅವ್ರ ತಲ ಇನ್ನ ರಿಟೈರ್ಡ್ ಆಗಿಲ್ಲ. ಅದ್ ಯಾವಾಗ ಆಗ್ತಾರೋ ಆಡ್ತಾನೆ ಅವ್ರೆ. ಅದೇ ಅದಕ್ಕೆ ಅಷ್ಟೇ. ಫೈನಲ್ ಆಗಿ RCB ಬಗ್ಗೆ ಏನೇನ್ ಹೇಳ್ತೀರಾ? ಏನ್ ಹೇಳ್ತಿರೋ? ಏನಿಲ್ಲ, ಅದೇ ಈ ಸಲ ಕಪ್ ನಮ್ದೆ. ಗೆದ್ದಿಲ್ಲ ಅಂದ್ರೆ ಸೋತಿಲ್ಲ ಅಂದ್ರೆ ಅಲ್ಲ, ಇನ್ ಹೇಳದ್ ಬಿಡಲ್ಲ ನಾವ್ ಈ ಸಲ ಅಂದ್ರೆ. ಸೇಮ್ ಸಲ ಕಪ್. ನೀವು ಫೈನಲ್ ಆಗಿ ಏನ್ ಹೇಳ್ತೀರಾ? ಬಿಸಿಲ್ ಪೌಡರ್ ತಲಧರಿಸನ. ಅವರು ಸರೆಂಡರೇ ಆಗ್ಬಿಟ್ಟವ್ರೆ. ಸೋತ್ರು ಪರವಾಗಿಲ್ಲ RCBನೇ ಅಂತ. ನಮ್ದು ಹಂಗಿರಲ್ಲ, ನಾವು ಗೆದ್ರು ಪರವಾಗಿಲ್ಲ CSKನೇ, ನಾವು ಗೆಲ್ತೀವಿ ಈ ಸತಿ. ಚೇಂಜ್ ಆಗೋಯ್ತೀರಾ ಹಂಗಾದ್ರೆ? ಇಲ್ಲ ಹಂಗೆ ಮಾತೇ ಇಲ್ಲ. ನಾವು ಸೋಲೋ ಮಾತೇ ಇಲ್ಲ ನಮ್ದ್ರಲ್ಲಿ. ನಿಮ್ ತರ ಅಲ್ಲ. ಎಷ್ಟು ವರ್ಷ ಗೆದ್ದಿದ್ದೀರಾ? 5 ಕಪ್ ಇದೆ. ಯಾವ ಟೀಮ್ ಹತ್ರ? MI ಬಿಟ್ರೆ ಯಾವ ಟೀಮ್ ಹತ್ರ ಐತೆ? MI ಬಿಟ್ರೆ ಬೇರೆ ಯಾವ ಟೀಮ್ ಹತ್ರ ಐತೆ? ಹುಟ್ಟಿರುವಾಗ ನಾನು RCB ಫ್ಯಾನ್ ಆಗಿದ್ದೆ, ಆಯ್ತಾ? ಏನು RCB ಅಂತಾನೆ ಫಸ್ಟ್? ಏನು ನೀನ್ RCB ಅಂತಾನೆ ಫಸ್ಟ್? ಕ್ರಿಕೆಟ್ ಅಂತ ಏನು ಅರ್ಥ ಆಗ್ಬೇಕು, ಅದಾದ್ಮೇಲೆ ನಾನು CSK ಆಗಿ. ಮೆಚುರಿಟಿ ಇರೋರು RCB ಗೆ ಸಪೋರ್ಟ್ ಮಾಡೋದು. 2 ವರ್ಷ ಬ್ಯಾನ್ ಆಗಿರೋರು ಸಪೋರ್ಟ್ ಮಾಡ್ತಿರ್ಲಿಲ್ಲ. ಮೆಚುರಿಟಿ ಇದ್ದಿದ್ರು. ಇವರು ಬ್ಯಾನ್ ಅಂತಾರಲ್ವಾ, ಬ್ಯಾನು ಪ್ಲೇಯರ್ಸ್ ಕಡೆಯಿಂದ ಆಗಿಲ್ಲ. ಆ ಟೀಮು ಫ್ರಾಂಚೈಸಿ ಅವರು ವರ್ಕರ್ಸ್ ಇಂದ ಆಗಿರೋದು. ಓನರ್ ಅವರ ಬ್ರದರ್ ಇನ್ ಲಾ, ಸನ್ ಇನ್ ಲಾ ಅವ್ರ ಕಡೆಯಿಂದ ಜೈಲ್ಗೆ ಹೋಗಿರೋದು. ಅದಕ್ಕೋಸ್ಕರ ಟೀಮ್ ಬ್ಯಾನ್ ಆಗಿದ್ದು. ಪ್ಲೇಯರ್ಸ್ ಏನ್ಬಿಡು ನಾನು ನೆಕ್ಸ್ಟ್ ನೋ ಬಾಲ್ ಹಾಕ್ತೀನಿ, ನೀನ್ ಬೆಟ್ ಕಟ್ಟು ಅಂತ ಯಾರು ಹೇಳಕ್ ಹೋಗಿಲ್ಲ. ಅದಕ್ಕಿಂತ ಬ್ಯಾನ್ ಆಗಿರೋದು. ಪ್ಲೇಯರ್ಸ್ ಮಾಡ್ಲೇಬೇಕು ತಾನೆ. ಈಗ ಪ್ಲೇಯರ್ಸ್ ಮಾಡ್ಲೇಬೇಕು ತಾನೆ. ಈಗ ಗೆಲ್ಬೇಕು ಅಂದ್ರೆ ಅವ್ರು ಬಿಟ್ಕೊಡ್ಬೇಕು ತಾನೆ. ಅಲೋ ಹೆಂಗೋ ಲೆಕ್ಕ ಏ ತಲೆ ಮೆಚುರಿಟಿ ಇಲ್ಲಿ ತೋರ್ಸು. ಮೆಚುರಿಟಿ ತೋರ್ಸು. ಅವ್ರು ಹೇಳಿದ ತಕ್ಷಣ ಈಗ ನಾನು ಹೇಳ್ತೀನಪ್ಪ ನಿನ್ಗೆ, ಈಗ ನೀನ್ ಹಂಗ್ ಮಾಡ್ತೀಯಾ? ಟೀಮಲ್ಲಿ ಇರೋ ಒಳಗ್ ಮಾಡ್ಕೊಂಡು ಒಂದು ಹೊಸ ಟೀಮ್ ಬಂತಲ್ಲ, ಅದು ಜೈಲೆ ಅಂತ. ಅದೋ ಜೈಲೆ. ಮ್ಯಾಮ್ ಟೀಮ್ ಅಲ್ಲಿ ಇರೋರು ಯಾರು ಜೈಲ್ಗೆ ಹೋಗಿಲ್ಲ. ರೈಸಿಂಗ್ ಪುಣೆ ಅಂತ ಹೇಳಿದ್ರು. 60ದಲ್ಲಿ ಸೋತ್ರು ಮ್ಯಾಮ್. ರೈಸಿಂಗ್ ಪುಣೆ ಇತ್ತು, ಯಾಕೆ ಗೆಲ್ಲಕ್ಕಾಗ್ಲಿಲ್ವಾ? CSK ಟೀಮ್ ಇರಲಿಲ್ಲ, ಬಿಟ್ಬಿಡಿ ಗೆಲ್ಲಕ್ಕಾಗಿಲ್ಲ. 17ನಲ್ಲಿ ಯಾರು ಗೆದ್ರು? ಪುಣೆ. ರೈಸಿಂಗ್ ಪುಣೆ ಸೂಪರ್ ಜೈಂಟ್ಸ್ ಫೈನಲ್ಸ್ ಹೋಗಿ 1 ರನ್ನಲ್ಲಿ ಮುಂಬೈ ಗೆದ್ರು. 2 ವರ್ಷ ಏನು ಮಾಡಿದ್ರು? ಟೋಟಲ್ಲು 100 ಪ್ಲೇ ಆಫ್ಸು. 10 ಫೈನಲ್ಸ್ ಹೋಗಿದ್ದಾರೆ. 5 ಫೈನಲ್ಸ್ ಗೆದ್ದಿದ್ದಾರೆ. 6 ಆರೆಂಜ್ ಕ್ಯಾಪ್ಸು.
ಮೂರು ಪರ್ಪಲ್ ಕ್ಯಾಪ್ಸು. ಆಮೇಲೆ ಹೈಯೆಸ್ಟ್ ಸ್ಟ್ರೈಕ್ ರೇಟ್ ಇರೋದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಧೋನಿದೆ. ಫಸ್ಟ್ ಇಷ್ಟು ರೆಕಾರ್ಡ್ಸ್ ಇದೆ. ಇಷ್ಟು ರೆಕಾರ್ಡ್ಸ್ ಇವ್ರು ಬೀಟ್ ಮಾಡೋ ಅಷ್ಟರಲ್ಲಿ ಅರ್ಜೆಂಟೀನಾ ಹೆಂಗೆ 28 ಇಯರ್ಸ್ ಆದ್ಮೇಲೆ ಕಪ್ ಗೆದ್ರು, ಇಂಡಿಯಾ ಹೆಂಗೆ 20 ಇಯರ್ಸ್ ಆದ್ಮೇಲೆ ಕಪ್ ಗೆದ್ರು, ಹಂಗೆ ಇವ್ರು ಗೆಲ್ಲಕ್ಕೆ IPL ಸ್ಟಾರ್ಟ್ ಆಗಿ 28 ವರ್ಷ ಆಗಬೇಕು, ಆವಾಗಲೇ ನಡೆಯೋದು. ಫಸ್ಟು ಕಪ್ ಹೊಡೆಯೋದಲ್ಲ, ಇಲ್ಲಿ ರೆಕಾರ್ಡ್ ಬ್ರೇಕ್ ಮಾಡ್ಲಿ, ಆಮೇಲೆ ಮಾತಾಡ್ಲಿ. ಸ್ಟ್ರೈಕ್ ರೇಟ್ ಬಗ್ಗೆ ಮಾತಾಡ್ತಾನಲ್ಲ, ಧೋನಿ ಬರೋದು ಡೆತ್ ಓವರ್ಸ್ ಅಲ್ಲಿ, ವಿರಾಟ್ ಕೊಹ್ಲಿ ಫಸ್ಟ್ ಓವರ್ ಇಂದ ಡೆತ್ ಓವರ್ ವರ್ಗೂ ಆಡ್ತಾನೆ. ಆ ರೆಕಾರ್ಡ್ ನಾವು ಬ್ರೇಕ್ ಮಾಡಿ ಹೇಳಿ Survive ಮಾಡಕ್ಕಾಗಲ್ಲ last over ಗಂಟ. ಅವನ ಅಜ್ಜಿ ಲಾಸ್ಟ್ 5 ಓವರ್ ಆಡೋದ್ ಲೆಕ್ಕಲ್ಲ, 19 ಓವರ್ ಎಲ್ಲ ಆಡ್ಕೊಂತಾರೆ, ಲಾಸ್ಟ್ 1 ಓವರ್ ಆಡ್ಬಿಟ್ಟು ಧೋನಿ ಪ್ರೆಷರ್ ನ ಫಸ್ಟ್ ಇಂದ ಹ್ಯಾಂಡಲ್ ಮಾಡ್ಬೇಕು. ಧೋನಿದು ಹೈಯೆಸ್ಟ್ ಸ್ಟ್ರೈಕ್ ರೇಟ್ 84, ಟಾರ್ಗೆಟ್ ಇದೆ 206. ಮ್ಯಾಚ್ ನಡೆದಿದ್ದು 2018 ನಡೀತು. ಧೋನಿ ಬಂದು ಲಾಸ್ಟ್ ಬಾಲ್ 6 ಹೊಡೆದೇ ಗೆಲ್ಸಿದ್ರು. 70 ರನ್ಸ್ ಹೊಡೆದ್ರು. 14th ಓವರ್ ಬಂದು 70 ರನ್ಸ್ ಹೊಡೆದ್ರು. RCB ಮೇಲೆ ಹೊಡೆದಿದ್ದು. ಮೇ 18 ಅಂತಾರಲ್ಲ, ಏಪ್ರಿಲ್ 25 ಹೋಗಿದ್ರು. ಆಮೇಲೆ ಏಪ್ರಿಲ್ 18 ಹೋಗಿದ್ರು. ಮೇ 18 ಅಲ್ಲ ಹೇಳ್ತಾ, ನಾನು ನಿಮಗೆ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇಲ್ಲ. ಎಲ್ಲ RCB ಫ್ಯಾನ್ಸ್ ಮೇ 18 ಸೋತೋದ್ರು ಅಂತಾರಲ್ಲ. ಏಪ್ರಿಲ್ 25, ಏಪ್ರಿಲ್ 18 ಈ ಮ್ಯಾಚ್ ಎಲ್ಲ ಯಾರು ಮಾತಾಡ್ತಾರೆ? ಚೇಪಗಲ್ RCB ಲಾಸ್ಟ್ ಗೆದ್ದು ತಿರ್ಗಾ ಹೇಳ್ತಾ ಇದ್ದೀನಿ 2008 ಇವಾಗ 18th ಇಯರ್ ಅಂತ ಇದಾರಲ್ಲ, ಇದು ನಿಯರ್ಲಿ 18th ಇಯರ್ IPL. ಈ ವರ್ಷ ಚೇಪಗಲ್ RCB ಗೆದ್ಬಿಡ್ಲಿ. ಇಟ್ಸ್ ಓಪನ್ ಚಾಲೆಂಜ್ ಟು ಆರ್ RCB ಫ್ಯಾನ್ಸ್ ಅಂಡ್ RCB ಮ್ಯಾನೇಜ್ಮೆಂಟ್. ಗೆಲ್ಲಲ್ಲ ಅಂತನಾ? 2008 ಇಂದ ಗೆದ್ದಿಲ್ಲ, 2025 ಗೆದ್ಬಿಡ್ತಾರಾ? ಈಗ ಹಂಗಾದ್ರೆ 2 ವರ್ಷ ಬ್ಯಾನ್ ಆಗ್ತೀರಾ? ಆಯ್ತು, ಮತ್ತೆ ಇಷ್ಟು ವರ್ಷದ ಬಿಟ್ಬಿಡೋಣ, ಬರೀ ಲಾಸ್ಟ್ ಇಯರ್ ತಗೊಳ್ಳೋಣ. ಎಲ್ಲಿದ್ರು RCB ಫುಲ್ ಬಾಟಮ್, 0.1% ಚಾನ್ಸ್. ಅವ್ರನ್ನ ಲಾಸ್ಟ್ ಅಲ್ಲಿ ನಾವ್ ಹೆಂಗ್ ಕಳ್ಸ್ಬಿಟ್ಟು ಹೋದ್ವಲ್ಲ, ಅದೊಂದೇ ಫೀಲ್ ಸಾಕು ನಮ್ಗೆ, ಇನ್ನೇನು ಬೇಡ. ಅಯ್ಯೋ, ನಾನು ಹೇಳಿದ್ದು ಇಷ್ಟು ವರ್ಷ ಕಳ್ಸೋದು ನಾವು ಒಂದೇ ವರ್ಷದಲ್ಲಿ ಮಾಡಿದೀವಲ್ಲ, ಅದು ಸಾಕು. ಹಾರ್ಡ್ ಗಾಡ್ CSK ಫ್ಯಾನ್, ವಿಸಿಲ್ ಪಡು ತಲಾ ದರ್ಶನಂ, ನೋ ಕಮೆಂಟ್ಸ್ ಅಷ್ಟೇ. ಥ್ಯಾಂಕ್ ಯು. ವಿಜಿಲ್ ಪಡು ವಿರಾಟ್ ಕೊಹ್ಲಿ ದರ್ಶನಂ. Speed Plus Karnataka.